ಹಾಯ್ ಡಿಯರ್ಸ್, ಈ ದಿನ ಶುಕ್ರವಾರ ಅರ್ಲಿ ಮಾರ್ನಿಂಗ್ ಬೇಗ ಎದ್ಬಿಟ್ಟು ನಾನು ತಲೆಗೆ ಆಯಿಲನ್ನು ಹಚ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ತಲೆ ಸ್ನಾನ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಬೇಗನೆ ಹಚ್ಕೊಂಡ್ರೆ ಆಮೇಲೆ ತಲೆ ನೀಟಾಗಿ ನಾವು ವಾಶ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಹಾಗೆ ಡೈಲಿ ಎಕ್ಸಸೈಸ್ನೂ ಕೂಡ ಇವಾಗ ಮಾಡ್ತಾ ಇದ್ದೀನಲ್ವ, ಅದೇ ರೀತಿಯಾಗಿ ನಾನು ಡೈಲಿ ಈ ಥರ ಸಿಂಪಲ್ಲಾಗಿರೋ ಎಕ್ಸಸೈಸ್ನ ಮಾಡ್ತಾ ಇದ್ದೀನಿ. ಇದು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹೈಸ್ಕೂಲಲ್ಲಿ ಹೇಳ್ಕೊಡ್ತಾಯಿದ್ರು. ಸೊ ಹಾಗಾಗಿ ಇದನ್ನೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಎಕ್ಸಸೈಸ್ನ ಮುಗಿಸಿದ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡಿಕೊಂಡೆ ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಆನಂತರ ಲೆಮನ್ನು ಟರ್ಮರಿಕ್ ವಾಟರ್ನ ನಾನು ಡೈಲಿ ಕುಡಿತಾ ಇದ್ದೀನಿ ಅಲ್ವಾ. ಸೊ ಹಾಗಾಗಿ ಅದನ್ನು ಕೂಡ ನಾನು ಮಾರ್ನಿಂಗ್ ಡ್ರಿಂಕಾಗಿ ಮಾಡಿಕೊಂಡೆ. ಇವತ್ತಿನ ಟಿಫನ್ಗಾಗಿ ನಾನು ಸಿಂಪಲ್ಲಾಗಿ ಪುಳಿಯೋಗರೆ ಮಾಡಿದ್ದೆ ಇವತ್ತು. ಹಾಗೆ ಪಾಪುಗೂ ಲಂಚ್ ಬಾಕ್ಸಿಗೆ ನಾನು ಬನಾನಾ, ಆ್ಯಪೆಲ್ಲು ಮತ್ತು ನಟ್ಸ್ಗಳನ್ನು ಕಟ್ಟಿದ್ದೆ. ಇವರಿಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಅನ್ನ, ಹಾಲು, ಬೆಲ್ಲದ ಪುಡಿ, ದ್ರಾಕ್ಷಿ ಮತ್ತು ಅದ್ರ ಜೊತೆಗೆ ಬನಾನಾ ಹಾಕಿಬಿಟ್ಟು ಮತ್ತು ಅದ್ರ ಸ್ವಲ್ಪ ತುಪ್ಪನೂ ಸೇರಿಸ್ಬೋದು. ಇದು ನೈವೇದ್ಯಕ್ಕೆ ರೆಡಿಯಾಗುತ್ತೆ. ಹಾಗೆ ನಾನು ಕೂಡ ಸ್ನಾನ ಮಾಡಿಬಿಟ್ಟು ನೈವೇದ್ಯಕ್ಕೆ ರೆಡಿ ಮಾಡಿದೆ. ಈಗ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ. ನಾನು ಪ್ರತಿ ಮಂಗಳವಾರ ಶುಕ್ರವಾರ ನಾನು ಪೂಜೆ ಮಾಡ್ತೀನಿ, ನಿಮಗೂ ಕೂಡ ಎಲ್ರಿಗೂ ಗೊತ್ತು. ಹಾಗೆ ನಾನು ಪ್ರತಿಯೊಂದು ಪೂಜೆನೂ ಕೂಡ ಮಾಡ್ತೀನಿ. ತುಳಸಿ ಪೂಜೆನೂ ಕೂಡ ಮಾಡಿದೆ, ಹೊಸ್ತಿಲ ಪೂಜೆನ ಮಾಡ್ತೀನಿ. ತುಳಸಿ ಪೂಜೆ ಆದ ಕೂಡಲೇ ನಾನು ನೆಕ್ಸ್ಟ್ ಮಾಡುವಂಥದ್ದು ಹೊಸ್ತಿಲ ಪೂಜೆ ಮಾಡಿ ನಂತರ ನಾನು ಯಾವಾಗಲೂ ಕೂಡ ಬಾಗಿಲಿಗೆ ನಮಸ್ಕಾರ ಮಾಡಿಬಿಟ್ಟೆ ಒಳಗಡೆ ಬರೋದು. ನಮ್ಮ ಪಾಪನೂ ಕೂಡ ಅಷ್ಟರಲ್ಲಿ ಆಲ್ರೆಡಿ ಎದ್ದಿದ್ದ. ಹಾಗೆ ವಾರದ ದಿನ ನಾನು ಧೂಪ ಹಾಕೋದಂತೂ ಖಂಡಿತ ನಾನು ಮರೆಯೋದಿಲ್ಲ. ಅದು ಒಂದು ರೀತಿಯಾಗಿ ನನಗೆ ಪಾಸಿಟಿವ್ ಎನರ್ಜಿ ಅನಿಸುತ್ತೆ. ಹೀಗೆ ಪೂಜೆ ಕೂಡ ಆಯಿತು. ಇವತ್ತು ನಮ್ಮ ಅಣ್ಣನ ಮಗಂದು 2ನೇ ಪಾಪುದು ತೊಟ್ಟಿಲು ಶಾಸ್ತ್ರ ಇದೆ. ಸೊ ಹಾಗಾಗಿ ನಾವು ಊರಿಗೆ ಬಂದ್ವಿ. ಬಂದ ಕೂಡಲೇ ನಮ್ಮ ಮನೆಯವರು ಪಾಪುನ ಎತ್ಕೊಂಡ್ಬಿಟ್ಟು ಆಟ ಆಡಿಸಿ ಮುದ್ದಾಡಿದ್ರು. ನನಗಂತೂ ತುಂಬಾ ಖುಷಿ ಆಯಿತು ನಮ್ಮ ಅಣ್ಣನ ಮಗನ ನೋಡಿಬಿಟ್ಟು. ಅಲ್ಲಿ ನಮ್ಮ ಪಾಪನೂ ಕೂಡ ಆಟ ಆಡ್ತಾ ಇದ್ದ. ಬಂದು ಹೊರಗಡೆ ಪದೇ ಪದೇ ಅಲ್ಲಿ ಆಕಳ, ಎಮ್ಮೆ, ಕರುಗಳು ಎಲ್ಲವೂ ಕೂಡ ಇದ್ವು. ಅದನ್ನು ತೋರಿಸ್ಕೊಳ್ತಾ ತುಂಬ ಖುಷಿಯಾಗಿ ಆಟ ಆಡ್ದ. ಅದಾದ ನಂತರ ಊಟ ಎಲ್ಲ ರೆಡಿ ಆಯಿತು. ಸಾಂಪ್ರದಾಯಿಕವಾಗಿ ಮನೆಯಲ್ಲೇ ಅಡುಗೆ ಮಾಡಿದರು. 2ನೇ ಪಾಪುದಲ್ವ, ಹಾಗಾಗಿ ಸಿಂಪಲ್ಲಾಗೆ ಮಾಡಿದರು. ಇವನೇ ನಮ್ಮ ಅಣ್ಣನ ಮೊದಲನೇ ಮಗ ವಿಕ್ರಾಂತ್ ಅಂತ ಹೇಳ್ಬಿಟ್ಟು. ತುಂಬ ಕ್ಯೂಟ್ ಇದ್ದಾನೆ ಅವನು ಕೂಡ. ಅಪ್ಪ ಶಾಲೆಗೆ ಕರ್ಕೊಂಡು ಹೋಗು ಅಂತೇಳಿ ಹಠ ಮಾಡ್ತಾಯಿದ್ದ. ಖುಷಿಯಾಗಿ ಊಟನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಸಂಜೆನೇ ಬೇಗ ಮನೆಗೆ ಬಂದ್ವಿ. ಈ ರೀತಿಯಾಗಿ ನಮ್ಮ ಅಣ್ಣನ ಮಗಂದು ತೊಟ್ಟಿಲು ಶಾಸ್ತ್ರ ಆಯಿತು.